ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ಲ? ನಾವು ತುಂಬ ಚೆನ್ನಾಗಿದ್ದೀವಿ ನೋಡಿರಿ. ಇವತ್ತು ನಾವು ಚಿಕನ್ ಮಾಡತ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರಿಸ್ಕೊತೀನಿ. ಇಲ್ಲಿ 1 kg ಚಿಕನ್ ಅದ ನೋಡಿ ಫ್ರೆಂಡ್ಸ್. ಟಮಟ, ಈರುಳ್ಳಿ ತೊಗೊಂಡಿನಿ, ಕೊಬ್ಬರಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದ ನೋಡಿರಿ. ಇದು ಹುರಿದು ಕುಟ್ಟಿಟ್ಕೊಂಡು ಬಿಟ್ಟಿದ್ದೀನಿ. ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಬರ್ರಿ. ಭಾಳ ಸೂಪರ್ ಅಂದ್ರೆ ಸೂಪರ್ ಆಯ್ತದ ಪಲ್ಯ. ಒಂದು ಪಾತ್ರೆ ಇಟ್ಕೊಂಡು ನೋಡಿ ಫ್ರೆಂಡ್ಸ್. ಇದಕ್ಕೆ ಎಣ್ಣೆ ಹಾಕರಿ. ನೋಡ್ಕೊಂಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋರಿ. ಇಲ್ಲಿ ಚಕ್ಕೆ, ಲವಂಗ ಆಯ್ತು, ಇಲಚ್ಚಿ ಅವ ನೋಡ್ರಿ. ಸ್ವಲ್ಪ ಶಾಜರ, ಚಿಟ್ಟಪಟ್ಟ ಅಂತಿಕೆ ತಡ ಈರುಳ್ಳಿ ಹಾಕೊಂಡ್ಬಿಡೋಣ ಅಂತ. ಈರುಳ್ಳಿ ಹಾಕೊಂಡ ನಂತರ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಕೊಂಡಿಟ್ಟಿದ್ದೇವಲ್ಲ, ಅಲ್ಲ ಬೆಳ್ಳುಳ್ಳಿ ಸ್ವಲ್ಪ ಕೊತ್ತಂಬರಿ ಮಿಕ್ಸ್ ಮಾಡಿ ಕುಟ್ಟಿದ್ದೆವು. ಅದು ಮಿಕ್ಸ್ ಮಾಡಬೇಕು. ಹೀಗಿದ್ದಾಗ ಸ್ವಲ್ಪ ಅವ್ರದ್ದು ವಾಸನೆ ಹಸಿ ವಾಸನೆ ಹೋಗೋತನ ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಈಗ ಇದಕ್ಕೆ ಟೊಮೆಟೊ ಹಾಕ್ತೀನಿ ನೋಡಿರಿ. 2 ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿರುತ್ತೆ. ಎಣ್ಣೆದಾಗ ಸ್ವಲ್ಪ ಫ್ರೈ ಆಯ್ತದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಂಡ್ರೆ ಫ್ರೈ ಜಲ್ದಿ ಆಯ್ತದೆ. ಆನಂತರ 1 ಚಿಟಿಕೆ ಅರಿಶಿನ ಹಾಕೊಳ್ಳೋಣ ಅಂತ. ಚೆನ್ನಾಗಿ ಮಿಕ್ಸ್ ಕೊಡ್ರಿ. ಈಗ ಅದು 1 kg ಚಿಕನ್ ತೊಗೊಂಡು ಇಟ್ಕೊಂಡಿದ್ದಾವಲ್ಲ, ಅದೇ ಒಳಗೆ ಹಾಕೋಣ ಅಂತ. ಈಗ ಅದೇ ಇದ್ರಾಗ ಹಾಕೋಬೇಕಂತ. ಇದೀಗ ಹಾಕೊಂಡ್ಬಿಟ್ಟಿದ್ದು ನೋಡಿ ಫ್ರೆಂಡ್ಸ್, ಚಿಕನ್ 1 kg. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಅಂತ. ಭಾಳ ಮಸ್ತ್ ಅಂದ್ರೆ ಮಸ್ತ್ ಬಿಡ್ತದ. ಒಂದು ಸಲ ಫ್ರೈ ಮಾಡಿರಿ. ಈ ರೀತಿ ಚೆನ್ನಾಗಿ ಎಣ್ಣೆದಾಗ ಫ್ರೈ ಆಗಬೇಕು. ನೋಡಿ ಈ ರೀತಿ ಫ್ರೈ ಆಗಬೇಕು. ಸ್ವಲ್ಪ ಹೊತ್ತು ಇವಾಗ ಪಾತ್ರೆ ಬಿಚ್ಚಿ ಹಿಂಗೆ ಇಟ್ಬೇಕಂತ ಫ್ರೆಂಡ್ಸ್. ಇದು ನೋಡರಿ, ಸ್ವಲ್ಪ ಈ ಥರ ಬೆಂದುಬಿಟ್ಟಿದೆ ನೋಡಿರಿ. ಇದು ಚೆನ್ನಾಗಿ ಮಿಕ್ಸ್ ಕೊಡೋರಿ. ಈಗ ಇದಕ್ಕೆ ಖಾರ ಹಾಕೊಂಡ್ಬಿಡೋಣ ಅಂತ. ಎಷ್ಟು ಬೇಕು ಅಷ್ಟು ನೋಡ್ಕೊಂಡು. ಎಣ್ಣೆದಾಗೆ ಫ್ರೈ ಆಗಿದೆ ಫ್ರೆಂಡ್ಸ್. ಇದೀಗ ಇದಕ್ಕೆ ಖಾರ ಹಾಕೊಂಡ್ಬಿಡೋಣ ಅಂತ. ಈಗ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಖಾರ ಹಾಕೋರಿ. ಇದು ಚೆನ್ನಾಗಿ ಮಿಕ್ಸ್ ಮಾಡೋದು ಫ್ರೆಂಡ್ಸ್. ಖಾರ ಹಾಕ್ಕೊಂಡು ಈಗ ಮಿಕ್ಸ್ ಮಾಡಿದ್ದೀನಿ ನೋಡಿರಿ. ಈಗ ಇದಕ್ಕೆ ಹುರ್ಕೊಂಡು ಪುಡಿ ಮಾಡಿಟ್ಕೊಂಡು ಅಂತ ಕೊಬ್ಬರಿ ಹಾಕೊಳ್ಳೋಣ. ಇನ್ನೊಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಇದು ಪೂರ ಫುಲ್ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಆಮೇಲೆ ನೋಡಿದಿರಲ್ವ ಎಷ್ಟು ಮಸ್ತಾಗಿದೆ. ಎಣ್ಣೆದಾಗ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್. ಇದಕ್ಕೆ ನಾನು ನೀರೇ ಹಾಕ್ಕೊಂಡಿಲ್ಲ. ಇದ್ರಾಗ ಮಸಾಲ, ಕೊಬ್ಬರಿ ಅದು ಹಾಕಿದ್ದೀನಿ ನೋಡ್ರಿ. ಇದಕ್ಕೆ ಮಸಾಲೆ ಹಾಕಾರಂತ. ಇದು ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಮಸಾಲೆ ನೋಡ್ರಿ. 1 ಟೀ ಸ್ಪೂನ್, 1 ಟೀ ಸ್ಪೂನ್ ಗರಂ ಮಸಾಲ. ಇದು ಚೆನ್ನಾಗಿ ಮಿಕ್ಸ್ ಕೊಡ್ರಿ. ನೋಡಿದ್ರಲ್ಲ ಎಷ್ಟು ಮಸ್ತಾಗಿ ಕಾಣಿಸುತ್ತಲ್ಲ. ಒಂದು ಸಲ ಟ್ರೈ ಮಾಡಿರಿ. ಭಾಳ ಸೂಪರ್ ಇರ್ತದೆ. ಇದಕ್ಕೆ ನೋಡ್ಕೊಂಡು ಎಷ್ಟು ಬೇಕಷ್ಟು ನೋಡ್ಕೊಂಡು ನೀರು ಹಾಕೋಣ ಅಂತ.
ಫ್ರೆಂಡ್ಸ್ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ ನೋಡಿರಿ. ಸ್ವಲ್ಪ ಹಾಕೊಂಡಿನಿ, ಇನ್ನೊಂದು ಸ್ವಲ್ಪ ಇವು ಗರಂ ಮಾಡಿರುವಂತಹ ನೀರು ನೋಡಿರಿ, ತಣ್ಣಗೆ ನೀರು ಗರಂ ನೀರು ಮಾಡ್ಕೊಂಡು ಹಾಕೋರಿ. ಭಾಳ ಸೂಪರ್ ಐತಿ ಪಲ್ಯ ನೋಡಿರಿ. ಎಷ್ಟು ಮಸ್ತಾಗಿ ಕಾಣಿಸ್ತದ ವಿಡಿಯೋದಾಗ, ರುಚಿಯೂ ಅಷ್ಟೇ ಮಸ್ತಾಗಿ ಬರ್ತದೆ ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಹೊತ್ತಿದ್ದು ಮಸಾಲೆ ಎಲ್ಲ ಸ್ವಲ್ಪ ಈಗ ಮಸಾಲೆ ಎಲ್ಲ ಕುದಿಮೆ ಕಾಯಿ ನಂತರ ಮತ್ತೆ ತೋರಿಸ್ತೀವಿ ಫ್ರೆಂಡ್ಸ್. ಪಲ್ಯ ಆಗಿಬಿಟ್ಟಿದೆ. ಈಗ ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಹಾಕಬೇಕು ಫ್ರೆಂಡ್ಸ್. ಆಗಿಬಿಟ್ಟಿದೆ ನೋಡಿರಿ ಪಲ್ಯ, ಕೆಳಗಿಳಿಸ್ಬಿಟ್ಟಿದೆ ನೋಡಿರಿ, ಎಷ್ಟು ಮಸ್ತಾಗಿ ಬಂದಿದೆ. ಒಂದು ಸಲ ಟ್ರೈ ಮಾಡಿರಿ ನೀವು, ಭಾಳ ಸೂಪರ್ ಅಂದ್ರೆ ಸೂಪರ್ ಇರ್ತದೆ. ಬಾರ್ ಮಾಡ್ಕೊಂಡು ಉಣ್ತೀರಿ ಫ್ರೆಂಡ್ಸ್. ಇದು ನೋಡಿದಿರಲ್ವ, ನೋಡೋಕ್ಕೆ ಎಷ್ಟು ಮಸ್ತಾಗಿ ಕಾಣತ್ತಂದ್ರೆ ರುಚಿ ಎಷ್ಟು ಮಸ್ತಾಗಿರ್ಬೋದು. ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.